ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬ ದಿನಗಳೇ ಆಗಿತ್ತು ವ್ಲಾಗ್ನ ಮಾಡಿ. ಸೊ ಈಗ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಟ್ ಇನ್ಸ್ಟಾಗ್ರಾಮಲ್ಲಿ ನನ್ನ ಅಕೌಂಟ್ ಆ್ಯಕ್ಟಿವ್ ಆಗಿದೆ. ನನ್ನ ಚಾನಲು ಸಪ್ರೇಟ್ ಚಾನಲ್ ಮಾಡಿದ್ದೀನಿ. ಅದರಲ್ಲಿ ಡೈಲಿ ಮಿನಿ ವ್ಲಾಗ್ಸ್ ಅಂತೂ ಮಿಸ್ ಮಾಡ್ದೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ನಿಮ್ಮ ಹತ್ರ ನಾನು ಒಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಾನು ಮೊದಲೇ ಒಂದು ಕಪ್ಪಲ್ಲಿ ತೋರಿಸಿದಾಗೆ ಇದರಲ್ಲಿ ಕಡಲೆ ಬೀಜ, ಮೆಣಸು, ಬಿಳಿ ಎಳ್ಳು ಹಾಗೆ ಕಡಲೆಬೇಳೆ ಇದೆ. ಇನ್ನೊಂದರಲ್ಲಿ ಕರಿಬೇವು, ಬ್ಯಾಡಗಿ ಮೆಣಸು, ಖಾರದ ಮೆಣಸು ಹಾಗೆ ಬೆಳ್ಳುಳ್ಳಿ ಇಷ್ಟೂ ಹಾಕ್ಕೊಂಡು ಫಸ್ಟು ಪ್ಯಾನ್ ಬಿಸಿ ಮಾಡಿಕೊಂಡು ನೋಡಿ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಈಗ ಒಂದು ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಹಸಿ ಸ್ಮೆಲ್ ಹೋಗೋವರೆಗೂ, ಕಡಲೆ ಬೀಜದ್ದಾಗಲಿ ಕಡಲೆಬೇಳೆದಾಗಲಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡಬೇಕು. ಮೆಣಸಿಕಾಯಿನೂ ಕೂಡ ಸ್ವಲ್ಪ ಕಲರ್ ಬರಬೇಕು, ರೆಡ್ ಚಿಲ್ಲಿನೂ. ಹಾಗಾಗಿ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಒಂದು 2-3-5 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಫ್ರೈ ಮಾಡಾದ್ಮೇಲೆ ತೋರಿಸ್ತಾ ಇರೋದು ಎಷ್ಟು ಚೆನ್ನಾಗಿ ಇದು ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ಇದನ್ನು ನಾನು ತಣ್ಣಗಾಗಕ್ಕೆ ಅಂತ ಹೇಳ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಸೈಡಿಗೆ. ಎಲ್ಲನೂ ಕೂಡ ನೋಡಿ ಈ ಥರ ತಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ನಾವೇನು ಮಾಡಬೇಕು ಅಂದರೆ ತರ್ತರಿಯಾಗಿ ನೀರು ಹಾಕ್ಕೊಳ್ದೇ ರುಬ್ಕೊಬೇಕು. ಹಾಗೆ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ಇನ್ನು ಕಿಚನ್ ಕೂಡ ಕ್ಲೀನ್ ಮಾಡಬೇಕಾಗಿತ್ತು. ಕಿಚನ್ ಕೆಲಸ ತುಂಬಾ ಇದೆ ನೋಡಿ. ನಾನು ಇವತ್ತು 5:30ಗೆ ಎದ್ದೆ. ಸ್ವಲ್ಪ ಲೇಟಾಗಿ ಎದ್ದೆ, ಚಳಿ ಇರೋದ್ರಿಂದ ನಿದ್ದೆ ಅಂತೂ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಇವಾಗ ನಾನು ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಬೇಕು, ಯಾಕಂದರೆ ಬಿಸಿ ಇದ್ದರೆ ಗ್ರೈಂಡ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಬಿಸಿ ಇದ್ದರೆ ಗ್ರೈಂಡ್ ಮಾಡ್ಬೋದು, ಬಟ್ ಅದು ಒಂದೊಂದ್ಸಲ ಎಗ್ರು ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಬಿಸಿ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಸ್ವಲ್ಪ ಕೆಲಸಗಳು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಇಲ್ಲಿ ನೋಡ್ತಾ ಇರ್ಬೋದು ಆಚೆ ಎಷ್ಟು ವೆದರು ಕೂಲ್ಡಾಗಿದೆ ಅಂತ ಹೇಳ್ಬಿಟ್ಟು. ಚಳಿ ತುಂಬಾ ಇತ್ತು, ಹಾಗಾಗಿ ಸ್ವೆಟ್ರ್ ಹಾಕ್ಕೊಂಡು ನಾನು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟು ಕಸ ಎಲ್ಲ ಗುಡಿಸ್ಬಿಡೋಣ, ಆಮೇಲೆ ಬೇಕಾದ್ರೆ ಅಡುಗೆ ಕೆಲಸಕ್ಕೆ ಹೋದರೆ ಆಯಿತು ಅಂತ ಹೇಳ್ಬಿಟ್ಟು ಮನೆ ಕಸ ಎಲ್ಲ ಗುಡಿಸ್ತಾ ಇದ್ದೆ. ಚಿಂಟು ಈ ನಡುವೆ ನಾನು ಎದ್ದಾಗಲೇ ಸೌಂಡ್ ಏನಾದರೂ ಮಾಡಿದ್ರೆ ಅವನು ಕೂಡ ನನ್ನ ಜೊತೆನೇ ಎದ್ಬಿಡ್ತಾನೆ. ಇವತ್ತು ಸ್ವಲ್ಪ ನಿಧಾನಕ್ಕೆ ಸೌಂಡ್ ಬರ್ದೇ ಇರೋ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ. ಏನಾದರೂ ಕೂಡ ಒಂದು ಸ್ವಲ್ಪ ಏನಾದರೂ ಒಂದು ಸೌಂಡ್ ಬಂದರೂ ಕೂಡ ಎದ್ಬಿಡ್ತಾನೆ. ಹಾಗೆ ಫೈನಲಿ ಕಸ ಎಲ್ಲ ಗುಡಿಸಿ ಸೋಫಾ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸನೂ ಮುಗಿಸ್ದೆ. ಇಲ್ಲಿ ನೋಡಿ ಅಪ್ಪ ಮಗ ಚೆನ್ನಾಗಿ ಚಳಿಗೆ ಬೆಚ್ಚಗೆ ನಿದ್ದೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಚಿಂಟುನ ನೋಡಿ ನೀವು ಸುಮಾರು ತಿಂಗಳುಗಳೇ ಆಗೋಯ್ತು. ಹಾಗಾಗಿ ಇವತ್ತು ಅವನ್ನೇ ತೋರಿಸ್ತಾ ಇದ್ದೀನಿ. ಎಷ್ಟು ಮಾತಾಡ್ತಾನೆ ಗೊತ್ತಾ ನಿಮಗೆ. ನಾನು ಮುಂದಿನ ವ್ಲಾಗ್ಗಳಲ್ಲಿ ಅವ್ನು ಯಾವ ಥರ ಮಾತಾಡ್ತಾನೆ, ಎಷ್ಟು ಮಾತಾಡ್ತಾನೆ ಅಂತ ಓನ್ ವಾಯ್ಸಲ್ಲೇ ಅವ್ನ ವೀಡಿಯೋನ ಮಾಡಿ ಹಾಕ್ತೀನಿ. ಹಾಗೆ ಇದು ತಣ್ಣಗಾಗಿತ್ತು. ತಣ್ಣಗಾದ್ಮೇಲೆ ಇಲ್ಲಿ ನೋಡಿ ಎಷ್ಟು ತರ್ತರಿಯಾಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ಸಾಕು. 1-2 ಸಲ ಆಫ್ ಮಾಡಿ ಆನ್ ಮಾಡಿಕೊಂಡ್ರೆ ಗ್ರೈಂಡ್ ಆಗುತ್ತೆ ನೀಟಾಗಿ. ಹಾಗೆ ಚಿಂಟು ಫೈನಲಿ ಎದ್ಮೇಲೆ ನೋಡಿ ಒಂದು ರೊಟೀನ್ ಯಾವ ಥರ ಸ್ಟಾರ್ಟ್ ಮಾಡ್ತೇನೆ ಅಂತ. ನಾನು ಯಾವ ಥರ ಅಭ್ಯಾಸ ಮಾಡಿದ್ದೀನಿ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಮಿಸ್ ಇಲ್ದೇ ಗುಡ್ ಮಾರ್ನಿಂಗ್ ಹೇಳಬೇಕು. ಅಮ್ಮ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ಮೇಲೆ ನೆಕ್ಸ್ಟು ದೇವ್ರ ಹತ್ರ ಬಂದು ಅವನಿಗೆ ವಿದ್ಯಾ ಕೊಡು, ಬುದ್ಧಿ ಕೊಡು ಗಣೇಶ ಅಂತ ಹೇಳಿ ಗಣೇಶಂದು ಒಂದು ಶ್ಲೋಕ ಹೇಳಿಸ್ತೀನಿ. ಸೊ ಅದನ್ನು ಹೇಳಾದ್ಮೇಲೆ ಈ ಥರ ನಮಸ್ಕಾರ ಮಾಡ್ತೇನೆ. ನಮಸ್ಕಾರ ಮಾಡು ಅಂದರೆ ಮಲ್ಕೊಂಡೇ ಬಿಟ್ಟಿದ್ದಾನೆ. ಮತ್ತೆ ಎದ್ದೇಳು ಸಾಕು ಅಂತ ಹೇಳಿದ್ಮೇಲೆ ಇವಾಗ ಹಾಯ್ ಮಾಡ್ತಾ ಇದ್ದಾನೆ ನೋಡಿ. ತುಂಬ ದಿನ ಆಯ್ತಲ್ವ ನಿಮ್ಮೆಲ್ಲರ ಜೊತೆನೂ ಮಾತಾಡಿ. ಹಾಗಾಗಿ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದ. ಬಟ್ ಸ್ವಲ್ಪ ಮನೆ ಪಕ್ಕದಲ್ಲಿ ಇವಾಗ ಮನೆ ಕಟ್ಸ್ತಾ ಇದ್ದಾರೆ. ಸೊ ಅದರದ್ದೆಲ್ಲ ಸೌಂಡ್ ಇತ್ತು, ಹಾಗಾಗಿ ಒಂದು ಓನ್ ವಾಯ್ಸ್ ಹಾಕೋಕ್ಕಾಗಲಿಲ್ಲ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ರುಬ್ಬೆಲ್ಲ ಇಟ್ಕೊಂಡಿದ್ಮೇಲೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಪ್ಯಾನ್ಗೆ ನಮಗೆ ಎಷ್ಟು ಅಂದರೆ ನಾವು ಎಷ್ಟು ಮೆಂಬರ್ಸ್ಗೆ ಅಡುಗೆ ಮಾಡ್ತಿದ್ದೀವಿ ಅದನ್ನು ನೋಡಿಕೊಂಡು ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ನಾನು ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಜೀರಿಗೆ ಹಾಗೆ ನಾವು ಒಗ್ಗರಣೆಗೆ ಏನೇನು ಹಾಕ್ತೀವಿ ಅದನ್ನು ಆ್ಯಡ್ ಮಾಡ್ಕೊಬೋದು. ಹಾಗೆ ಸ್ವಲ್ಪ ಇದನ್ನು ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕಾಗುತ್ತೆ. ಯಾಕೆಂದರೆ ಬೇಳೆ ಇದೆಯಲ್ಲ ಉದ್ದಿನ ಬೇಳೆ ಅದು ಜಾಸ್ತಿ ಸೀದೋಗ್ಬಿಡುತ್ತೆ. ಹಾಗಾಗಿ ಕರಿಬೇವು, ಸಾಸಿವೆ ಹಾಗೆ ರೆಡ್ ಚಿಲ್ಲಿನ ಹಾಕ್ಕೊಂಡು ಈಗ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋ ಆನಿಯನ್ನು ಕೂಡ ಹಾಕ್ಕೊಂಡು 1 ಕಪ್ ಅಷ್ಟು ಆಗೋಷ್ಟು ಹಾಕ್ಕೊಂಡಿದ್ದೀನಿ ನಾನು. ಈರುಳ್ಳಿನ ಚೆನ್ನಾಗಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಮತ್ತು ಹಸಿ ಸ್ಮೆಲ್ ಹೋಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಇವಾಗ ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು.
ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಿರೋದಕ್ಕೆ ಬೇಗನೆ ಫ್ರೈ ಆಗಿದೆ. ಇಲ್ಲಿ ನೋಡಿ ಇಷ್ಟಾದರೆ ಸಾಕಾಗುತ್ತೆ, ಜಾಸ್ತಿನೂ ಕೂಡ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ. ಇವಾಗ ನಾವು ಮೊದಲೇ ಏನು ರುಬ್ಬಿಟ್ಕೊಂಡಿದ್ವಿ ಮಸಾಲನ ಅದನ್ನು ಇವಾಗ ಆ್ಯಡ್ ಮಾಡೋಣ. ಇವಾಗ ಆ್ಯಡ್ ಮಾಡಿ ಇದನ್ನು ಅಷ್ಟೇ, ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು. ಹಾಗಾಗಿ ಇದನ್ನು ಕೂಡ ಚೆನ್ನಾಗಿ ಈರುಳ್ಳಿ ಜೊತೆನೇ ಫ್ರೈ ಮಾಡ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇವಾಗಲೇ ಆ್ಯಡ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಈರುಳ್ಳಿಗೂ ಬೇಕು ಉಪ್ಪು ಮತ್ತು ಮಸಾಲ ನಾವು ರುಬ್ಬಿ ಏನು ಹಾಕಿದ್ದೀವಿ ಅದಕ್ಕೂ ಕೂಡ ಮಸಾಲೆಗೆ ರುಚಿ ಹಿಡಿಬೇಕಲ್ವ. ಸೊ ಹಾಗಾಗಿ ಇದಕ್ಕೂ ಕೂಡ ನಾನು ಟೂ ಟೀ ಸ್ಪೂನ್ ಆಗೋಷ್ಟು ಸಾಲ್ಟ್ನ ಹಾಕೊಂಡಿದ್ದೀನಿ. ಬೇಕಂದರೆ ನಾವು ಕೊನೆಯಲ್ಲಿ ರೈಸ್ ಮಿಕ್ಸ್ ಮಾಡಬೇಕಾದ್ರೆ ಹಾಕೊಬೋದು. ಇವಾಗ ನೋಡಿ 5 ನಿಮಿಷ ನಾನು ಒಂದು ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಈ ಥರ ಒಂದು ಗೊಜ್ಜು ರೆಡಿ ಆಗುತ್ತೆ. ಸೊ ಇದಾದಮೇಲೆ ನಾವು ಇಷ್ಟ ಆದರೆ ಸಾಕು. ಬೇಕಂದರೆ ನೀವು ಒಂದು ಸ್ವಲ್ಪ ಟೇಸ್ಟ್ ಮಾಡಿ, ಸಾಲ್ಟ್ ಬೇಕಂದರೆ ಆ್ಯಡ್ ಮಾಡ್ಕೊಬೋದು. ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ, ಕರೆಕ್ಟಾಗಿತ್ತು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಮೊದಲೇ ರೈಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿದೆ. ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಗೊಜ್ಜುನು ಕೂಡ ಇನ್ನೂ ಮಿಕ್ತು, ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಚಿಂಟು ಲಂಚ್ ಬಾಕ್ಸ್ಗೂ ಕೂಡ ಹಾಕಿದ್ದೀನಿ. ಇಲ್ಲಿ ನೋಡಿ ರೈಸು ಎಷ್ಟು ಚೆನ್ನಾಗಿ ಮಸಾಲ ಮಿಕ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಬಿಸಿ ನೋಡಿ ಹೋಗಿ ಯಾವ ಥರ ಬರ್ತೈತೆ ಅಂತ. ಇದನ್ನು ಬಿಸಿ ಬಿಸಿ ಹಾಕ್ಕೊಂಡು ಒಂದು ಜೊತೆಗೆ ಹಪ್ಪಳ ತಗೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅದು ಸೂಪರಾಗಿ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಸ್ವಲ್ಪ ಕರಿಬೇವನ್ನ ಜಾಸ್ತಿನೇ ಹಾಕ್ತೀನಿ, ಯಾಕಂತಂದರೆ ಕಣ್ಣು ಒಳ್ಳೆಯದು, ಏನು ಹೆಲ್ತಿಗೆ ಏನು ಒಳ್ಳೇದಿರುತ್ತೆ ಅದನ್ನು ನಾನು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿರ್ತೀನಿ. ಯಾಕಂದರೆ ನಮ್ಮನೇಲಿ ಎಲ್ಲರೂ ತಿಂತಾರೆ, ಚಿಂಟುನೊಬ್ಬನ ಬಿಟ್ಟು. ಅವನಿನ್ನ ತಿನ್ನೋದನ್ನು ರೂಢಿ ಮಾಡ್ಕೊಂಡಿಲ್ಲ, ಬಟ್ ಕರಿಬೇವಿನ ಚಟ್ನಿ ಮಾಡಿದಾಗೆಲ್ಲ ತಿಂತಾನೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಅಮ್ಮ ಹಾಲು ಕೊಯ್ಸ್ಕೊಡಮ್ಮ, ನಾನು ನೀನು ಹೇಳಿದ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಬೇಡಪ್ಪ ಏನು ಕೆಲಸ ಮಾಡಬೇಡ ಅಂತ ಹೇಳ್ಬಿಟ್ಟು ಅವ್ನಿಗೆ ಹಾರ್ಲಿಕ್ಸ್ ಕಾಯಿಸ್ಕೊಟ್ಬಿಟ್ಟು ಕುಡಿಸ್ಬಿಟ್ಟು ಅವನ್ನ ಸ್ಕೂಲಿಗೆ ಕಳಿಸಿ ನಾನಿವಾಗ ಸಂತೆಗೆ ಹೋಗಬೇಕಾಗಿತ್ತು. ಇವತ್ತು ಗುರುವಾರ ಸಂತೆ ಇದೆ ಚಿಕ್ಕಜಾಲದಲ್ಲಿ, ಹಾಗಾಗಿ ಸಂತೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಸ್ ಸ್ಟಾಪ್ ಹತ್ರ ಬಂದು ಕೂತಿದ್ವಿ ನಾನು ಮತ್ತು ನಮ್ಮ ಸಿಸ್ಟರು. ಬಸ್ಸಿಗಂತೂ ತುಂಬ ವೆಯ್ಟ್ ಮಾಡಿದ್ವಿ, ಬಸ್ಸೇ ಬಂದಿರಲಿಲ್ಲ. ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಅವರು ನನ್ನನ್ನು ಡ್ರಾಪ್ ಮಾಡಿ ಅಲ್ಲಿಂದ ನಾನು ಅವರು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಕೂಡ ನಿಮ್ಮ ಜೊತೆಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಕೂಡ ಸಂತೆಗೆ ಹೋಗ್ತಾಯಿದ್ದೆ. ಬ್ಯಾಗ್ ಯಾವುದೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ನನ್ನದೇ ಬ್ಯಾಗ್ ತೊಗೊಂಡೋದೆ. ಅದರೊಳಗಡೆ ಲಗೇಜ್ ಅಂದರೆ ಬ್ಯಾಗು ತರಕಾರಿ ಎಲ್ಲ ತೊಗೊಂಬರ್ತೀವಲ್ಲ ಆ ಬ್ಯಾಗೆಲ್ಲ ನಾನು ಅದರೊಳಗಡೆ ಇಟ್ಕೊಂಡಿದ್ದೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಸಂಜೆ ಇದು ಈವ್ನಿಂಗು. ಚಿಂಟು ಸ್ಕೂಲಿಂದ ಬಂದ ತಕ್ಷಣವೇ ಮಲ್ಕೊಂಡಿದ್ದ. ಇಲ್ಲಿ ನೋಡಿ ಇದು ಎದ್ದಾದಮೇಲೆ ಫ್ರೆಶ್ ಅಪ್ ಮಾಡಿ ಅವನಿಗೆ ಹೋಮ್ವರ್ಕ್ ಎಲ್ಲ ಮಾಡಿಸ್ಬಿಟ್ಟು ಕೂರಿಸಿದ್ದೆ. ಹಾಗೆ ನಾನು ಸಂತೆಗೆ ಹೋಗ್ಬಿಟ್ಟು ಎಲ್ಲ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದಿದ್ದಲ್ಲ ಅದೆಲ್ಲ ಆರ್ಗನೈಸ್ ಮಾಡ್ತಾಯಿದ್ದೆ ಫ್ರಿಜ್ಗೆ. ನೋಡ್ತಾ ಇರ್ಬೋದು ಎಲ್ಲ ಸೊಪ್ಪೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದೊಂದೆಲ್ಲ ಕವರ್ ಒಳಗೆ ಹಾಕ್ಬಿಟ್ಟು ಒಂದು ಸ್ಟೆಪ್ಪಲ್ಲಿ ಈ ಥರ ಸೊಪ್ಪುಗಳು ಇಟ್ಕೊಂಡ್ಬಿಟ್ಟಿದ್ದೀನಿ. ಎಷ್ಟು ಥರ ಸೊಪ್ಪು ತಂದಿರ್ತೀನಿ ಅದೆಲ್ಲ ಒಂದು ಸ್ಟೆಪ್ ಇಟ್ಕೊಂಡ್ಬಿಡ್ತೀನಿ. ವೆಜಿಟೇಬಲ್ಸು ಟೊಮೊಟೊ ಆಗಲಿ ಅದೆಲ್ಲ ಕೆಳಗಡೆ ಇಟ್ಕೊಂಡ್ಬಿಡ್ತೀನಿ ನಾನು ಒಂದೊಂದು ಥರ ಒಂದೊಂದು. ಯಾಕೆಂದರೆ ನನಗೆ ಕೈಗೆ ತಕ್ಷಣ ಸಿಗಬೇಕು, ಏನೇ ಹುಡುಕ್ಬಾರ್ದು ಅಂತ ಹೇಳ್ಬಿಟ್ಟು. ಹಾಗೆ ಕೆಳಗಡೆ ಸೋಯಾಬೀನು, ಇನ್ನು ಮೊಟ್ಟೆ ಟ್ರೇಯಲ್ಲಿ ಮೊಟ್ಟೆ ಇಟ್ಟಿರ್ತೀನಿ. ಮೇಲ್ಗಡೆ ಏನಾದರೂ ಸಾಸ್ಗಳಾಗಿರಲಿ ಚಟ್ನಿ ಪುಡಿ ಆಗಿರಲಿ ಆ ಥರ ಇಟ್ಕೊಂಡಿರ್ತೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.